ನನ್ನ ಹೆಸರು ಡಾಕ್ಟರ್ ಜ್ಯೋತಿ ಕೊಪ್ಪಳ್. ನಾನಿವತ್ತು 4, 5 ಮತ್ತು 6ನೇ ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ಅಂದ್ರೆ ಸೆಕೆಂಡ್ ಟ್ರೈಮೆಸ್ಟರ್ ಅಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ, ಹಾಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕು ಮತ್ತೆ ಟ್ರೀಟ್ಮೆಂಟ್ನ ಯಾವ ರೀತಿ ತಗೊಳ್ಳೋದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಸಿಂಪ್ಟಮ್ಸ್ ಏನಿರುತ್ತೆ ನೋಡೋಣ. ಮೊದಲಿಗೆ ನಿಮ್ಗೆ ಬೆಲ್ಲಿ ವಿಸಿಬಲ್ ಅನ್ಸುತ್ತೆ. ಬೆಲ್ಲಿ ಅಂತಂದ್ರೆ ಲೋಯರ್ ಅಬ್ಡೊಮೆನ್ ವಿಸಿಬಲ್ ಆಗ್ಲಿಕ್ಕೆ ಶುರುವಾಗುತ್ತೆ, ಅಂದ್ರೆ ಅಲ್ಲಿ ಬೇಬಿ ಗ್ರೋತ್ ಆಗ್ತಾ ಇದೆ ಅಂತ ಅರ್ಥ. ಎರಡನೇದಾಗಿ ಫೀಟಲ್ ಮೂಮೆಂಟ್ಸ್ ಗೊತ್ತಾಗುತ್ತೆ, ಅಂದ್ರೆ ಕ್ವಿಕ್ನಿಂಗ್. ನಿಮ್ಗೆ ಫೀಲ್ ಅನ್ಸ್ಲಿಕ್ಕೆ ಶುರುವಾಗುತ್ತೆ, ಮಗು ಒದ್ದಾಡ್ತಿದೆ ಅನ್ನೋದು ಫೀಲ್ ಬರ್ಲಿಕ್ಕೆ ಶುರುವಾಗುತ್ತೆ. ಅದಾದ್ಮೇಲೆ ಅಪೆಟೈಟ್ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಊಟ ಜಾಸ್ತಿ ಹಸಿವಾಗ್ಲಿಕ್ಕೆ ಶುರುವಾಗುತ್ತೆ. ತುಂಬಾ ಊಟ ಬೇಕು ಅಂತ ನಿಮ್ಗೆ ಫೀಲ್ ಆಗ್ಲಿಕ್ಕೆ ಶುರುವಾಗುತ್ತೆ. ಮೊದ್ಲಿಗೆ ನೀವು 3 ತಿಂಗಳಲ್ಲಿ ಊಟನೇ ಸೇರ್ತಾ ಇರಂಗಿಲ್ಲ, ತುಂಬಾ ವಾಮಿಟಿಂಗ್ ಇರುತ್ತೆ, ಈ ತರ ಏನಿರುತ್ತಲ್ಲ ಅದೆಲ್ಲ ಹೋಗ್ಬಿಟ್ಟು ನಿಮ್ಗೆ ತುಂಬಾ ಹಸಿವಾಗ್ಲಿಕ್ಕೆ ಶುರುವಾಗುತ್ತೆ. 4 ಮತ್ತು 5, 6ನೇ ತಿಂಗಳಲ್ಲಿ ಹಸಿವು ಜಾಸ್ತಿ ಇರುತ್ತೆ. ಮತ್ತೆ ಸ್ವಲ್ಪ ಬೆನ್ನು ಬರ್ಲಿಕ್ಕೆ ಶುರುವಾಗುತ್ತೆ, ಬಿಕಾಸ್ ಆಫ್ ವೇಟ್ ಬೆನ್ನು ಬರ್ಲಿಕ್ಕೆ ಶುರುವಾಗುತ್ತೆ. ಅದಾದ್ಮೇಲೆ ಹಾರ್ಮೋನ್ ನಲ್ಲಿ ಚೇಂಜಸ್ ಆಗುತ್ತೆ. ಏನು ಅಂತಂದ್ರೆ ಹಾರ್ಮೋನ್ ಚೇಂಜಸ್ ಆಗೋದ್ರಿಂದಾನೇ ಸ್ಕಿನ್ ಅಲ್ಲಿ ಸಣ್ಣದಾದ ಗುಳ್ಳೆಗಳಾಗೋದು, ಪಿಗ್ಮೆಂಟೇಶನ್ ಜಾಸ್ತಿ ಆದಾಗ ನಿಮ್ಗೆ ಸಣ್ಣ ಗುಳ್ಳೆ ಆಗೋದು ಆ ತರ ಶುರುವಾಗುತ್ತೆ. ಅದರ ಜೊತೆಗೆ ಹೇರ್ ಗ್ರೋತ್ ಹಾರ್ಮೋನ್ ಇಂದ ತುಂಬಾ ಚೆನ್ನಾಗಾಗುತ್ತೆ. 4, 5, 6 ಮಂತ್ ಅಲ್ಲಿ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ನಾವು ಇರ್ರೆಗ್ಯುಲರ್ ಟೈಟ್ನೆಸ್ ಆಫ್ ಅಬ್ಡಮಿನ್ ಅಂತ ಹೇಳ್ತೀವಿ. ಯಾಕೆ ಅಬ್ಡಮಿನ್ ಟೈಟ್ನೆಸ್ ಆಗುತ್ತೆ ಅಂತಂದ್ರೆ ಯುಟ್ರಸ್ ಮಸಲ್ಸು ಎಕ್ಸ್ಪೆಂಡ್ ಆಗಕ್ ಶುರುವಾಗುತ್ತೆ. ಬೇಬಿ ಹೆಂಗ್ ಗ್ರೋ ಆಗುತ್ತೆ, ಯುಟ್ರಸ್ ಮಸಲ್ ಎಕ್ಸ್ಪೆಂಡ್ ಆಗಕ್ ಶುರುವಾದಾಗ ನಿಮ್ಗೆ ಅಬ್ಡಮಿನ್ ಅಲ್ಲಿ ಟೈಟ್ ಹಿಡ್ಕೊಂಡಂಗ ಅನ್ಸತ್ತೆ ಅನ್ನೋದು ಫೀಲ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಇಂಡೈಜೆಷನ್ ಪ್ರಾಬ್ಲಮ್ ಅಂದ್ರೆ ಊಟ ಮಾಡಿದ್ದು ಸರಿಯಾಗಿ ಆರೋಗ್ಯ ಆಗ್ತಾ ಇರುವುದಿಲ್ಲ, ಆ ತರ ಪ್ರಾಬ್ಲಮ್ ನಿಮ್ಗೆ ಫೀಲ್ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಒಂದೊಂದ್ಸಲ ನೀವು ಐರನ್ ಸರಿಯಾಗಿ ಸಪ್ಲಿಮೆಂಟೇಶನ್ ತಗೊಳ್ಳಿಲ್ಲ ಅಂತಂದ್ರೂ ಇಂಡೈಜೆಷನ್ ಇರುತ್ತೆ. ನೆಕ್ಸ್ಟ್ ಮತ್ತೆ ಕಾನ್ಸ್ಟಿಪೇಷನ್ ಆಗೋದು, ಮಲಬದ್ಧತೆ ಅಂತ ಹೇಳ್ತೀವಿ. ಮಲಬದ್ಧತೆನೂ ಇಲ್ಲಿ ನಿಮ್ಗೆ ಕಾಡುತ್ತೆ. ಸರಿಯಾದ ಪ್ರಮಾಣದಲ್ಲಿ ನೀವು ನೀರನ್ನು ತಗೊಳ್ಳದೆ ಇರೋದ ಕಾರಣಕ್ಕೆ ನಿಮ್ಗೆ ಮಲಬದ್ಧತೆ ಕಾಡುತ್ತೆ. ಹಾಗೆ ವೆರಿಕೋಸ್ ವೇನ್ಸ್ ಅಂತೀವಿ. ವೆರಿಕೋಸ್ ವೇನ್ಸ್ ಅಂತಂದ್ರೆ ನಿಮ್ಗೆ ಕಾಲಿನ ಭಾಗದಲ್ಲಿ ದಪ್ಪನಾದ ರಕ್ತನಾಳಗಳು ಊದ್ಕೊಳ್ಳೋದು, ದಪ್ಪ ಆಗೋದು. ಅದನ್ನ ನಾನು ನಿಮ್ಗೆ ಇಮೇಜ್ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಈಗ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ನಾವು ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗುತ್ತೆ ನೋಡೋಣ. ಮೊದಲಿಗೆ ಒಂದು ಸ್ಕ್ಯಾನ್ ಮಾಡಿಸ್ಬೇಕು, ಅಂತಂದ್ರೆ 20ನೇ ವಾರದಲ್ಲಿ ಒಂದು ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ. ಸ್ಕ್ಯಾನ್ ಯಾವುದು? ಟಿಫಾ, ಟಾರ್ಗೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಇದರಲ್ಲಿ ಪ್ರತಿಯೊಂದು ಆರ್ಗನ್ ಹೇಗೆ ಡೆವಲಪ್ಮೆಂಟ್ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹಾಗೆ ಟಿಫಾ ಸ್ಕ್ಯಾನ್ ಅಲ್ಲಿ ನಿಮ್ಗೆ ಎಲ್ಲಾ ಆರ್ಗನ್ಸು ಸರಿಯಾಗಿ ಡೆವಲಪ್ಮೆಂಟ್ ಆಗಿದೆನಾ ಅಂತ ಗೊತ್ತಾಗುತ್ತೆ. ಸೊ ನಾವು ಅಲ್ಲಿ ಟಿಫಾ ಸ್ಕ್ಯಾನ್ ಹೇಳ್ತೀವಿ. 20ನೇ ವಾರದ ನಂತರ 20 ವಾರಕ್ಕೂ ಮಾಡಿಸ್ಬೋದು. ಇದರ ಜೊತೆಗೆ ಸ್ವಲ್ಪ ನಾವು ಬ್ಲಡ್ ಟೆಸ್ಟ್ ಹೇಳ್ತೀವಿ. ಯಾವ್ದಂದ್ರೆ CBC ಹೇಳ್ತೀವಿ, ಕಂಪ್ಲೀಟ್ ಬ್ಲಡ್ ಕೌಂಟ್ ಹೇಳ್ತೀವಿ. ಹಾಗೆ RBS ಅಂದ್ರೆ ನಿಮ್ಗೆ ರ್ಯಾಂಡಮ್ ಬ್ಲಡ್ ಶುಗರ್ ಮಾಡ್ಲಿಕ್ಕೆ ಹೇಳ್ತೀವಿ. BP ನೋಡ್ತಾ ಇರ್ತೀವಿ. ಇದು ನಾರ್ಮಲ್ ಪರ್ಸನ್ಸ್ಗೆ. ಇನ್ ಕೇಸ್ ಆಫ್ ಅಂದ್ರೆ ಯಾವುದೇ ರೀತಿ ಈಗ ರಿಲೇಷನ್ ಅಲ್ಲಿ ಮ್ಯಾರೇಜ್ ಆದವರಿಗೆ ನಾವು ಡಬಲ್ ಮಾರ್ಕರ್ ಹೆಂಗ್ ಮಾಡಿಸ್ತೀವೋ ಹಂಗೆ ಕ್ವಾಡ್ರಪಲ್ ಅಂತ ಮಾಡಿಸ್ತೀವಿ. ಕ್ವಾಡ್ರಪಲ್ ಸ್ಕ್ರೀನ್ ಅಂತಂದ್ರೆ ಇದ್ರಲ್ಲಿ ನೀವು ಬ್ಲಡ್ ಟೆಸ್ಟ್ ನ ಕೊಡ್ಬೇಕಾಗುತ್ತೆ. ಬ್ಲಡ್ ಟೆಸ್ಟ್ ಮಾಡಿಸೋದು ಇದು ಕ್ವಾಡ್ರಪಲ್. ಇದನ್ನು 15ನೇ ವಾರದಿಂದ 20ನೇ ವಾರದಲ್ಲಿ ಮಾಡಿಸ್ತೀವಿ. ಆಮೇಲೆ ಗ್ಲೂಕೋಸ್ ಅಂದ್ರೆ ಯಾರಿಗಾದ್ರೂ ಶುಗರ್ ಬಂದಿದೆ ಅಂತ ನಮ್ಗೆ ಶಂಕೆ ಅನ್ಸಿದ್ರೆ ಅಲ್ಲಿ ನಾವು ಗ್ಲೂಕೋಸ್ ಸ್ಕ್ರೀನಿಂಗ್ ನ ಮಾಡ್ತೀವಿ. ಅಂತಂದ್ರೆ ನಿಮ್ಗೆ ಒಂದು ಗ್ಲೂಕೋಸ್ ಪೌಡರ್ ನ ಕೊಟ್ಬಿಟ್ಟು 1.5 ಅವರ್ ಬಿಫೋರ್ ತಗೊಳ್ಳಿಕ್ಕೆ ಹೇಳಿ ಟೆಸ್ಟ್ ಗಳನ್ನ ಮಾಡಿಸ್ತಾ ಹೋಗ್ತೀವಿ. ಅದ್ರಲ್ಲಿ ಏನಾದ್ರು ವೇರಿಯೇಷನ್ಸ್ ಕಂಡ್ರೆ ನಾವು ನಿಮ್ಗೆ ಅದ್ರ ತಕ್ಕನಂಗೆ ನಿಮ್ಗೆ ಮೆಡಿಸಿನ್ಸ್ ಹಾಕ್ತಾ ಹೋಗ್ತೀವಿ. ಇನ್ ಕೇಸ್ ಮೆಡಿಸಿನ್ಸ್ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನೀವು ಇನ್ಸುಲಿನ್ ತಗೋಬೇಕಾಗತ್ತೆ. ಈ ತರ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ.
ಸೊ ಇದು ಎಲ್ಲ ಬರುದು BP ಶುಗರ್ ಬಂದಂತವರಿಗೆ ಮಾತ್ರ, ನಾರ್ಮಲ್ ಪರ್ಸನ್ಸಿಗೆ ಅಲ್ಲ. ನೆಕ್ಸ್ಟ್ ಇದು BP ಇದ್ರೆ BP ಮಾತ್ರೆಗಳನ್ನ ತಗೊಳ್ಳೋದು, ಶುಗರ್ ಇದ್ರೆ ಶುಗರ್ ಮಾತ್ರೆಗಳನ್ನ ತಗೊಳ್ಳೋದು, ಥೈರಾಯ್ಡ್ ಇದ್ದವರು ಥೈರಾಯ್ಡ್ ಮಾತ್ರೆಗಳನ್ನ ತಗೊಳ್ಳೋದು. ಇದು ಮುಂದೆ ಹಂಗೆ ಕಂಟಿನ್ಯೂ ಆಗುದಿಲ್ಲ, ಜಸ್ಟ್ ಪ್ರೆಗ್ನೆನ್ಸಿ ಇದ್ದಾಗಷ್ಟೇ ಇರುತ್ತೆ. ಯೂಶುವಲಿ 99.9% ಕಂಟಿನ್ಯೂ ಆಗುದಿಲ್ಲ. ಎಲ್ಲೋ 1% ಪೀಪಲ್ಸ್ಗೆ ಇಟ್ ಮೇ ಟೇಕ್ ಓವರ್, ಕಂಟಿನ್ಯೂ ಆಗುತ್ತೆ. ನೆಕ್ಸ್ಟ್ ಟ್ರೀಟ್ಮೆಂಟ್ ಯಾವ ತರ, ಟ್ರೀಟ್ಮೆಂಟ್ ಏನೆಲ್ಲ ಕೊಡ್ತೀವಿ ನಾವು ಈ 4, 5 ಮತ್ತು 6ನೇ ತಿಂಗಳಲ್ಲಿ ನಾವು ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ನೋಡೋಣ. ಮೊದಲಿಗೆ ನಾವು ಕ್ಯಾಲ್ಸಿಯಂ ಸಪ್ಲಿಮೆಂಟೇಶನ್ ಕೊಡ್ತೀವಿ, ಆಮೇಲೆ ಐರನ್ ಸಪ್ಲಿಮೆಂಟೇಶನ್ ಕೊಡ್ತೀವಿ, ಫೋಲಿಕ್ ಆಸಿಡ್ ಕೊಡ್ತೀವಿ, ಪ್ರೋಟೀನ್ಸ್ ಕೊಡ್ತೀವಿ ಲೈಕ್ ಪ್ರೋಟೀನ್ ಪೌಡರ್. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇದು 4 ಕೊಡುದು ನಾವು ನಾರ್ಮಲ್ ಪರ್ಸನ್ಸ್ಗೆ. ಇನ್ ಕೇಸ್ ಆಫ್ ಎನಿಥಿಂಗ್ ಅಂದ್ರೆ ಲೈಕ್ BP ಇದ್ದವರಿಗೆ BP ಮೆಡಿಸಿನ್ಸು, ಶುಗರ್ ಇದ್ದವರಿಗೆ ಶುಗರ್ ಮೆಡಿಸಿನ್ಸು, ಥೈರಾಯ್ಡ್ ಇದ್ದವರಿಗೆ ಥೈರಾಯ್ಡ್ ಮೆಡಿಸಿನ್ಸ್, ಇದ್ರ ಜೊತೆಗೇನೆ ಅದನ್ನ ಫಾಲೋ ಮಾಡ್ಕೋಬೇಕು ಅವರು. ಆಮೇಲೆ ಇನ್ ಕೇಸ್ ನೀವು ಪ್ರೀಶಿಯಸ್ ಪ್ರೆಗ್ನೆನ್ಸಿ ಅಂತಂದ್ರೆ ಪದೇ ಪದೇ ಅಬೋಷನ್ಸ್ ಆಗಿರುತ್ತೆ. ಆಮೇಲೆ ನೀವು ಲೇಟ್ ಆಗಿ ಅಂತಂದ್ರೆ 30+ ಆದ್ಮೇಲೆ ಕನ್ಸೀವ್ ಆದಾಗ ನಾವು ಪ್ರೀಶಿಯಸ್ ಪ್ರೆಗ್ನೆನ್ಸಿ ಅಂತೀವಿ. ಆ ತರ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಹಾರ್ಮೋನ್ ಮೆಡಿಸಿನ್ಸ್ ನ ಹಾಕ್ಬೇಕಾಗುತ್ತೆ, ಬಿಕಾಸ್ ಆಫ್ ಅಬೋಷನ್ಸ್ ಹಾಕ್ಬಾರ್ದು ಅಂತ ಹೇಳಿ ನಾವು ಇದನ್ನ ಹಾರ್ಮೋನ್ ಮೆಡಿಸಿನ್ಸ್ ನ ಹಾಕ್ತೀವಿ. ಸೊ ಇದು ಎಲ್ಲ ನಿಮಗೆ ಕಂಪ್ಲೀಟ್ ಆಗಿ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಆಗುವಂಥದ್ದು. ಆಮೇಲೆ ಇನ್ನೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಲೈಕ್ ಪ್ರೆಗ್ನೆನ್ಸಿ ಬಗ್ಗೆ ಆಗಿರಬಹುದು, ಬೇರೆ ಸ್ಕಿನ್ ರಿಲೇಟೆಡ್ ಇರ್ಬೋದು, ಯಾವುದೇ ರೀತಿಯ ಮೆಡಿಕಲ್ ರಿಲೇಟೆಡ್ ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರೆ, ನಿಮ್ಗೆ ಯಾವ್ದ್ರ ಬೇಕಾದ್ರೂ ಮಾಹಿತಿ ಬೇಕಾಗಿದ್ರೆ ದಯವಿಟ್ಟು ನೀವು ಒಂದು ಮೆಸೇಜ್ ಅನ್ನ ಹಾಕಿ, ನಾನು ಆ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಧನ್ಯವಾದಗಳು. ಆರೋಗ್ಯವೇ ಭಾಗ್ಯ, ಎಲ್ಲರೂ ಆರೋಗ್ಯದಿಂದಿರಿ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಮ್ಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.